ಸಿಎಂ ಸಿದ್ದರಾಮಯ್ಯ ದೇವರಾಜ್ ಅರಸು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ ವಿಚಾರ ಸಂತೋಷದ ವಿಚಾರ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥದ್ದು ಅಷ್ಟೊಂದು ಸುಲಭವಲ್ಲ. ಅದರಲ್ಲೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕಾರ ಮಾಡುವಂಥದ್ದು, ದೀರ್ಘಕಾಲ ಉಳಿಸಿಕೊಳ್ಳುವಂಥದ್ದು ದೊಡ್ಡ ಸಾಧನೆ ಅಂತ ಹೇಳಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಶೂಭಾಗ್ಯ, ಅನ್ನಭಾಗ್ಯ ಸೇರಿದಂತೆ ಹಲವು ಭಾಗ್ಯಗಳನ್ನ ಜನತೆಗೆ ನೀಡಿದ್ದಾರೆ. ಕಳೆದ ಸರ್ಕಾರದ ಅವಧಿಯಲ್ಲಿ ಸಾಲ ಮನ್ನಾ ಮಾಡಿದ್ರು. ಯಾವುದೇ ಕಳಂಕ ಇಲ್ಲದೆ 15 ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ. ಗ್ಯಾರಂಟಿಗಳ ಅನುಷ್ಠಾನ ಸಾಧ್ಯವೇ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷ ಟೀಕೆ ಮಾಡಿದ್ರು. ಆದರೆ ಗ್ಯಾರಂಟಿ ಜಾರಿ ಮಾಡಿ ವಿರೋಧ ಪಕ್ಷದ ಟೀಕೆಗಳಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ನನಗೂ ಕೂಡ ಈ ಕ್ಷಣಗಳನ್ನ ನೋಡೋದಕ್ಕೆ ತುಂಬಾನೇ ಸಂತೋಷವಾಗ್ತಿದೆ ಅಂತ ಹೇಳಿ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದರು. ನೋಡಿ, ನಮ್ಗೆಲ್ರಿಗೂ ಬಹಳ ಸಂತೋಷದ ವಿಚಾರ. ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಏನು ದಿವಂಗತ ದೇವರಾಜ್ ಅರಸು ಅವರ ಒಂದು ದೀರ್ಘಕಾಲದ ಒಂದು ಮುಖ್ಯಮಂತ್ರಿ ಅವಧಿ ಏನು ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಒಂದು ದಾಖಲೆಯನ್ನು ಅವರು ನಿನ್ನೆ ಅದನ್ನು ದಾಟಿರ್ತಕ್ಕಂಥದ್ದು. ನಿಜವಾಗ್ಲೂ ಇದು ಯಾರಿಗೇ ಆಗಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಅಂತಕ್ಕಂಥ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಮತ್ತು ಈ ರೀತಿಯಾಗಿ ದೀರ್ಘಕಾಲ ಅವರು ಅದು ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಸಾಧ್ಯವಾದಂಥ ಕೆಲಸ. ಇವತ್ತು ಒಬ್ಬ ಹಿಂದುಳಿದ ವರ್ಗದ ಕಷ್ಟದಿಂದ ಜೀವನದಲ್ಲಿ ಮೇಲೆ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಒಂದು ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಇವತ್ತು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಅವರ ಏನು ಸಾಧನೆ ಏನಿದೆ ಬಹುಶಃ ಅದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ದೇವರಾಜ್ ಅರಸು ಅವರು ಯಾವ ರೀತಿ ಉಳ್ಳವನಿಗೆ ಭೂಮಿ ಅಂತಕ್ಕಂಥ ರೀತಿಯಲ್ಲಿ ಅವರು ತೆಗೆದುಕೊಳ್ತಕ್ಕಂಥ ಹಲವಾರು ನಿರ್ಣಯಗಳ ರೀತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಬದುಕಿನಲ್ಲಿ ಅವರು ಪಟ್ಟಂಥ ಕಷ್ಟಗಳ ಭಾಗವಾಗಿ ಏನು ಮಕ್ಕಳಿಗೆ ಏನು ಶೂಭಾಗ್ಯ ಕೊಡ್ತಕ್ಕಂಥದ್ದು ಮತ್ತು ಏನು ಬೇರೆ ಬೇರೆ ಶೈಕ್ಷಣಿಕ ವ್ಯವಸ್ಥೆಗೆ ಕೊಡುವಂಥದ್ದು ಮತ್ತು ಬಡವರ ಬಗ್ಗೆ ಈಗ ಕಳೆದ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಹಲವಾರು ಯೋಜನೆಗಳಲ್ಲಿ ಏನು ಹಣ ಪಡೆದಂಥವ್ರಿಗೆ ಏನು ಕಾರ್ಯಕ್ರಮಗಳಲ್ಲಿ ಏನು ಅವರು ಸಾಲ ಪಡೆದಿದ್ರು ಅದನ್ನೆಲ್ಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಈಗ ಈ ರೀತಿ ಹೇಳ್ಕೊಂಡು ಹೋದರೆ ಭಾಳಷ್ಟಿದ್ದಾವೆ ಅವರ ಕಾರ್ಯಕ್ರಮಗಳು, ಭಾಳಷ್ಟಿದ್ದಾವೆ ಹಿಂದಿನ ಅವಧಿಯಲ್ಲಿ. ಈ ಅವಧಿಯಲ್ಲೂ ಅಷ್ಟೇ 5 ಗ್ಯಾರಂಟಿಗಳು ಏನು ಒಂದು ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ವಿರೋಧ ಪಕ್ಷದವ್ರು ಹೇಳ್ತಾಯಿದ್ರು. ಅದನ್ನು ಅವರ ಬುದ್ಧಿವಂತಿಕೆ, ಅವರ ಅನುಭವ. ಈಗ 15 ಆಯವ್ಯಯಗಳನ್ನು ಮಂಡನೆ ಮಾಡಿದ್ದಾರೆ, ಈಗ 16ನೇದು ಮಾಡ್ತಾರೆ. ಇಂಥ ಒಂದು ಸುದೀರ್ಘವಾದಂಥ ರಾಜಕೀಯ ಪಯಣ, ಆಮೇಲೆ ಯಾವುದೇ ರೀತಿ ಕಳಂಕ ರಹಿತವಾಗಿ, ಏಕೆಂದರೆ ಉದ್ದೇಶಪೂರ್ವಕವಾಗಿ ಮೂಢ ವಿಚಾರದಲ್ಲಿ ಅವರಿಗೆ ಕಳಂಕ ತರುವಂಥ ಪ್ರಯತ್ನ ಪಟ್ಟರು, ಆದರೆ ಅದು ಸಾಧ್ಯ ಆಗಲಿಲ್ಲ. ಆದರೆ ಕಳಂಕ ರಹಿತವಾಗಿ ರಾಜಕಾರಣದಲ್ಲಿ ಇಷ್ಟು ಸುದೀರ್ಘ ಕಾಲ ಒಂದು ಎಲ್ಲರ ವಿಶ್ವಾಸ, ಎಲ್ಲರ ಅಭಿಮಾನ, ಎಲ್ಲರ ಪ್ರೀತಿ ಒಂದು ಗಳಿಸ್ತಕ್ಕಂಥ ಒಂದು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಮಗಂತೂ ಭಾಳ ಸಂತೋಷ ಈ ಒಂದು ಕ್ಷಣವನ್ನು ನೋಡಲಿಕ್ಕೆ. ಅವರು ಮತ್ತಷ್ಟು ದೀರ್ಘಕಾಲ ಅವರಿಗೆ ದೇವರು ಒಳ್ಳೆಯ ಒಂದು ಆರೋಗ್ಯ ಕೊಡಲಿ. ಮುಖ್ಯವಾಗಿ ಆರೋಗ್ಯ ಮುಖ್ಯ. ಯಾಕಂದರೆ ಈಗ ಅವರಿಗೆ ಸುಮಾರು 79 ವರ್ಷ ಆಗಿದೆ. ಅದರಿಂದ ಅವರಿಗೆ ಮತ್ತಷ್ಟು ಆರೋಗ್ಯ ಕೊಡಲಿ, ಅವರ ಒಂದು ಆಡಳಿತ ಈ ಜನರಿಗೆ ಉಪಯೋಗ ಆಗಲಿ ಅಂತಕ್ಕಂಥದ್ದನ್ನು ನಾನು ಬಯಸ್ತಾ ಇದ್ದೇನೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.